ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲಿ ಜನನಿಗಿರೋ ಥರ ಅಲ್ಲಿ ಪಾರುಗೂ ನೋಡ್ಕೊಳಕ್ಕೆ ಯಾರಾದರೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇಲ್ಲಾದರೂ ಜನನಿಗೆ ಇಡೀ ಸ್ಟಾಫು, ಅಖಿಲ, ದಾಮಿನಿ, ಸಾವಿತ್ರಮ್ಮ ಎಲ್ಲರೂ ಇದ್ದಾರೆ. ಆದರೆ ಪಾರ್ವತಿಗೆ ಯಾರೂ ಇಲ್ಲ. ಬರೀ ಬೈಕೆ ಬುದ್ಧಿ ಶಾಸ್ತ್ರ ಮಾಡಿದ್ರೆ ಸಾಕ. ನಾನು ಮಾವನಾಗಿ ನಾನು ಏನು ಮಾಡ್ತಾ ಇದ್ದೀನಿ? ಏನಾದರೂ ಮಾಡಬೇಕಲ್ಲ. ಏನು ಮಾಡಲಿ? ಎಸ್, ನೋಡೋಣ, ಸರಿಯಾದ ಬೆಲೆಗೆ ನೀನು ತರಕಾರಿಗಳನ್ನ ಕೊಟ್ರೆ ನಾನು ತಗೋತೀನಿ. ಇಲ್ಲ ಅಂತಂದ್ರೆ ಬೇರೆ ಅಂಗಡಿಗೆ ಹೋಗ್ತೀನಿ. ಆಯ್ತು, ನೀನೆ ಲೆಕ್ಕ ಹಾಕ್ಬಿಟ್ಟು ಅದು ಎಷ್ಟ ಕೊಡವ. ₹140 ಕೊಡಿ. ಏನಾಯ್ತು ಯಜಮಾನ್ರೆ? ನೀನು ಮಾಡಿ ಸರಿನಾ ಪಾರು? ನೀನು ಅರಸನಕೋಟೆ ಹಿರಿ ಸೊಸೆ. ಈ ರೀತಿ ರೋಡ್ ಸೈಡಲ್ಲಿ ತರಕಾರಿ ಇಟ್ಕೊಂಡು ಸ್ವಲ್ಪ ಲಾಭ ನೋಡೋ ವ್ಯಾಪಾರಸ್ಥರ ಹತ್ರ ಚೌಕಾಸಿ ಮಾಡೋದು ಸರಿ ಅಲ್ಲ ಅನಿಸ್ತಿದೆ ಪಾರು. ಯಾವ್ಯಾವುದೋ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗಿ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಬಂದುಬಿಡ್ತೀವಿ. ಆದರೆ ಇಂಥ ಚಿಕ್ಕ ವ್ಯಾಪಾರಿಗಳ ಹತ್ರ ಚೌಕಾಸಿ ಮಾಡ್ತೀವಿ. ನನಗೇನೋ ಈ ರೀತಿ ವ್ಯಾಪಾರ ಮಾಡೋದು ಸರಿ ಕಾಣಿಸ್ತಾ ಇಲ್ಲ ಪಾರು. ನಾವು ಚೆನ್ನಾಗಿದ್ದಾಗ, ನಮ್ಮ ಹತ್ರ ದುಡ್ಡಿದ್ದಾಗ ನಾವು ಧಾರಾಳ್ತನ ತೋರ್ಸೋದೇನು ದೊಡ್ಡದಲ್ಲ. ಆದರೆ ನಮಗೆ ಕಷ್ಟ ಇದ್ದಾಗ, ಒಂದೊಂದು ರೂಪಾಯಿಗೂ ಯೋಚನೆ ಮಾಡೋ ಪರಿಸ್ಥಿತಿಲಿದ್ದಾಗ ನೀವು ಈ ರೀತಿ ಯೋಚನೆ ಮಾಡ್ತಿದ್ದೀರಲ್ಲ ಯಜಮಾನ್ರೆ, ನಿಮ್ಮ ಥರ ಯೋಚನೆ ಯಾರಿಗೂ ಬರಲ್ಲ. ಸರಿ, ನಾನು ಚೌಕಾಸಿ ಮಾಡಲ್ಲ. ಅಣ್ಣ, ಮೊದಲು ಎಷ್ಟು ಹೇಳಿದೋ ಅಷ್ಟಕ್ಕೆ ತರಕಾರಿಗಳನ್ನ ಕೊಡು. ಅಯ್ಯೋ, ನಾನು ನಿಮ್ಮಂಥ ಒಳ್ಳೆಯವ್ರನ್ನ ಎಲ್ಲೂ ನೋಡಿಲ್ಲ. ನೀವು ಎಷ್ಟು ಕೊಡಬೇಕು ಅಂತೀರಾ ಅಷ್ಟೇ ಕೊಡಿ. ಪರವಾಗಿಲ್ಲ ಅಣ್ಣ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಹೊಡೋಣ. ಮ್ಯಾಮ್, ಫೈಲ್ನ ರೂಮಲ್ಲಿ ಇಟ್ಟು ಬರ್ತೀನಿ ಮ್ಯಾಮ್. ಅಮ್ಮೋರೆ, ಕಾಫಿ. ಭಾಗ್ಯ, ರಘು ಎಲ್ಲಿ? ರೂಮಲ್ಲಿದ್ದಾರಾ? ಇಲ್ಲ ಅಮ್ಮೋರೆ, ಅಡುಗೆ ಮನೆಯಲ್ಲಿದ್ದಾರೆ. ಅಡುಗೆ ಮನೆಯಲ್ಲ? ಅಡುಗೆ ಮನೆಯಲ್ಲಿ ಇವರೇನು ಮಾಡ್ತಿದ್ದಾರೆ? ರಘು, ಏನ್ ಮಾಡ್ತಿದ್ದೀರಾ ರಘು? ಅದು ಭಾನು, ಭಾಗ್ಯ, ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಕೆಲವು ಗಂಟೆಗಳ ಕಾಲ ನಾನು ಮನೇಲಿ ಇಲ್ಲ ಅಂದ ಮಾತ್ರಕ್ಕೆ ಮನೆ ಯಜಮಾನನಿಗೆ ಈ ಗತಿನ? ಏನು ನಿಮಗೆ ಇದನ್ನೆಲ್ಲ ಮಾಡಕ್ ಬರಲ್ವಾ? ಅಥವಾ ಸೋಂಬೇರಿಗಳಾಗ್ಬಿಟ್ಟಿದ್ದೀರಾ? ಅಯ್ಯೋ ಅಖಿಲ, ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ನಾನೇ ಬಲವಂತವಾಗಿ ಅವ್ರನ್ನ ಕಳಿಸಿ ಇದನ್ನು ಮಾಡ್ತಾ ಇದ್ದೀನಿ. ಯಾಕೆ ರಘು, ನಿಮಗೆ ಡ್ರೈ ಫ್ರೂಟ್ ಲಡ್ಡು ತಿನ್ನೋ ಆಸೆನಾ? ಮತ್ತು ನನಗೆ ಹೇಳಿದರೆ ಮೀಟಿಂಗಿಗೆ ಹೋಗೋ ಮುಂಚೆನೇ ನಾನೇ ಮಾಡಿಟ್ಟು ಹೋಗ್ತಿದ್ನಲ್ಲ. ಹೇಳಿದ್ರೆ ಮಾಡ್ಕೊಡ್ತಿದ್ದೆ ಅಂತ ನನಗೆ ಗೊತ್ತು. ಆದರೆ ಇದನ್ನೆಲ್ಲ ನಾನು ಮಾಡ್ತಿರೋದು ನನಗೋಸ್ಕರ ಅಲ್ಲ, ನಮ್ಮ ಸೊಸೆಗೋಸ್ಕರ. ಜನನಿಗ ಜನನಿನ ಗಮನಿಸಕ್ಕೆ ನೀನಿದೆಯಾ ಅಖಿಲ? ನಾನು ಮಾಡ್ತಿರೋದು ನಿನ್ನ ಹಿರಿ ಸೊಸೆ ಪಾರ್ವತಿಗೆ. ಏನು ಮಾಡಲಿ, ಸತ್ಯ ಹೇಳ್ಕೊಳಕ್ಕಾಗದೇ ಇರೋ ಧರ್ಮ ಸಂಕಟದಲ್ಲಿದ್ದೀನಿ.
ಯಜಮಾನ್ರ ಯಾಕೆ ನಿಲ್ಸಿದ್ರಿ? ಇಲ್ಲಿ ಹೇಳ್ತೀನಿ ಪಾರು. ಸರ್ 2 ಮೊಳ ಹೂ ಕೊಡಿ. ಯಜಮಾನ್ರ ನಾನು ಹೂ ಮುಡ್ದಿದ್ದೀನಲ್ಲ. ಬಿಸಿಲಲ್ಲಿ ಓಡಾಡಿದ್ವಲ್ಲ ಪಾರು, ಈ ಹೂ ಬಾಡಿದೆ, ಇದು ಫ್ರೆಶ್ ಆಗಿದೆ, ತಗೋ. ದೇವಸ್ಥಾನಕ್ಕೆ ಕಳಶ ಹೇಗೆ ಲಕ್ಷಣನೋ ಹಾಗೆ ಈ ಪಾರುಗೆ ಈ ಹೂ. ಸರಿ ಹೋಗಣ್ವಾ? ಸರ್ ಎಷ್ಟಾಯ್ತು? 50. ಥ್ಯಾಂಕ್ ಯು. ಇದನ್ನೆಲ್ಲ ಜನನಿಗೋಸ್ಕರ ಮಾಡ್ತಿದ್ದೀರಾ? ಹೂ ಹಾಕಿಲ್ಲ, ಇನ್ನು ಯಾರಿಗೋಸ್ಕರ ಮಾಡಲಿ? ಯಾಕೋ ಭಾವ ಸುಳ್ಳು ಹೇಳ್ತಿದ್ದಾರೆ ಅನಿಸುತ್ತೆ. ಯಾಕಂದ್ರೆ ಅವ್ರ ಫೇವ್ರೆಟ್ ಸೊಸೆ ಅಂದ್ರೆ ಅದು ಆ ಪಾರ್ವತಿ ಮಾತ್ರ. ಅಕ್ಕ ಕೇಳಿದ್ರು ಅಂತ ಜನನಿ ಅಂತ ಹೇಳಿ ತೇಪೆ ಹಾಕ್ತಿದ್ದಾರೆ. ಅಲ್ಲ ರಘು, ಒಂದು ಕಾಫಿನೂ ಮಾಡಕ್ ಬರದೇ ಇರೋರು ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ಎಲ್ಲ ಸಂದರ್ಭಗಳು ಎಲ್ಲವನ್ನು ಕಲಿಯೋ ಹಾಗೆ ಮಾಡುತ್ತೆ ಅಖಿಲ. ಈಗ ನೋಡು, ನಮ್ಮ ವಂಶದ ಕುಡಿನ ಮಡಿಲಲ್ಲಿ ಇಟ್ಕೊಂಡು ಕಾಪಾಡ್ತಿರೋ ನಮ್ಮ ಸೊಸೆಗೆ ನಾನು ಮಾವಾಗಿ ನಾನು ತೋರಿಸ್ತಿರೋ ಪ್ರೀತಿ ಕಾಳಜಿ ಸಾಲದು ಅಂತ ಅನಿಸ್ತು. ಅದಕ್ಕೆ ಸಾವಿತ್ರ ಮಾತ್ರ ಇದು ಹೇಗೆ ಮಾಡೋದಂತ ಕೇಳಿ ತಿಳ್ಕೊಂಡು ನಾನೇ ಮಾಡ್ತಾ ಇದ್ದೀನಿ. ನೀವು ಮಾತ್ರ ನಿಮ್ಮ ಸೊಸೆಗೆ ಒಳ್ಳೆ ಮಾವ ಅಂತ ಅವಳ ಹತ್ರ ಶಾಬಾಸ್ಗಿರಿ ತಗೊಳಕ್ಕ? ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಯಾಕಂದ್ರೆ ನಾನು ಕೂಡ ನನ್ನ ಸೊಸೆಗೆ ಒಳ್ಳೆ ಆಗ್ತೇನೆ. ಇಬ್ರು ಸೇರೆ ಮಾಡೋಣ. ಅಕ್ಕ ಭಾವ ಸೇರಿ ಮಾಡ್ತಿರೋ ಈ ಡ್ರೈ ಫ್ರೂಟ್ ಉಂಡೆ ನನಗೆ ಸಿಗೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆದರೆ ನಾನು ಕೂಡ ಜನನಿ ಥರ ಪ್ರೆಗ್ನೆಂಟ್ ಆಗಬೇಕಿತ್ತು. ಆಗ ಅವಳಿಗೆ ಸಿಗೋ ಸುಖ ಸವಲತ್ತೆಲ್ಲ ನನಗೂ ಸಿಕ್ತಿತ್ತು. ಛೇ, ಅವಳಿಗಿರೋ ಅದೃಷ್ಟ ನನಗಿಲ್ಲದೆ ಹೋಯ್ತಲ್ಲ. ಓ ಮೈ ಗಾಡ್ ಜಿಲಾ. ಹೇಳಮ್ಮ, ಅಲ್ಲೆಲ್ಲ ಓಕೆ ತಾನೆ? ಹ್ಞೂ ಓಕೆ. ಆದರೆ ಇವತ್ತು ಅವಳ ಹಣೆ ಬರ ಚೆನ್ನಾಗಿತ್ತು ಅನಿಸುತ್ತೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಪಾರ್ವತಿ ಕತೆ ಮುಗ್ದೋಗ್ಬಿಡ್ತಿತ್ತು. ಏನು ಹೇಳ್ತಾ ಇದೀಯ ನೀನು? ಪಾರ್ವತಿನ ಶೂಟ್ ಮಾಡಕ್ ಹೋಗಿದ್ಯಾ? ಅಲ್ಲಮ್ಮ, ನಿನ್ ತಲೆ ನೆಟ್ಟಗಿದೆ ತಾನೆ? ನಿನ್ನೆ ತಾನೆ ಹೇಳಿದ್ದೀನಲ್ಲಮ್ಮ, ಅರಸನಕೋಟೆ ಮನೆಯವ್ರ ಮೇಲೆ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡಕ್ ಹೋಗಬೇಡ ಅಂತ.
ಒಂದು ವೇಳೆ ನೀನು ಪಾರ್ವತಿನ ಶೂಟ್ ಮಾಡಿದ್ದಿದ್ರೆ ಅದ್ರ ಪರಿಣಾಮ ಏನಾಗ್ತಿತ್ತು ಅಂತ ಗೊತ್ತಾ? ನೋಡು, 1 ವರ್ಷದ ಹಿಂದೆ ನಡೆದಿರೋ ಘಟನೆ ನಿನ್ನ ಮನಸ್ಸಿನ ಮೇಲೆ ಆಳವಾದ ಗಾಯ ಮಾಡಿದೆ. ಅದಕ್ಕೆ ನಿನ್ನ ಮೇಲೆ ನಿನಗೆ ಹಿಡಿತ ಸಿಗ್ತಾ ಇಲ್ಲ. ನೀನು ಹೆತ್ತಮ್ಮನ್ನ ನೀನು ಕೊಂದಿದ್ರು ನಾನು ಯಾತಕ್ಕೆ ನಿನ್ನ ಜೊತೆಗಿದ್ದೀನಿ ಹೇಳು? ತಂಗಿ ಮಗಳು ಅನ್ನೋ ಮಮಕಾರದಿಂದ. ಅದು ಅಲ್ಲದೆ ನಿನ್ನ ಮಾನಸಿಕ ಸ್ಥಿತಿ ಕೂಡ ಸರಿ ಇಲ್ಲ ಅನ್ನೋ ಕಾರಣಕ್ಕೆ. ಅಲ್ಲ, ದುಡುಕ್ಬೇಡ ಅಂತ ನಾನು ನಿಂಗೆ ಎಷ್ಟು ಸಲ ಹೇಳ್ತಾ ಇದ್ದೀನಿ, ಆದರೂ ನೀನು ನನ್ನ ಮಾತನ್ನೇ ಕೇಳ್ತಾ ಇಲ್ವಲ್ಲ? ಸೈಲೆನ್ಸ್. ಜಾಸ್ತಿ ಕೂಗಾಡಬೇಡ. ನನ್ನಿಂದ ತಪ್ಪಾಗಿದೆ ನಿಜ, ಅದು ಅರ್ಥನೂ ಆಗಿದೆ. ಅದಕ್ಕೆ ಕೋಪ ಕಂಟ್ರೋಲ್ ಮಾಡಿಕೊಂಡು ಅರ್ಸನ್ ಕೋಟೆಗೆ ಮತ್ತೆ ಬಂದಿದ್ದೀನಿ. ನೀನು ಆವಾಜ್ ಹಾಕ್ಲಿ ಅಂತ ಫೋನ್ ಮಾಡಿಲ್ಲ, ಏನೋ ಜೊತೆಗಿರೋ ಜೀವ ಅಂತ ಕಾಲ್ ಮಾಡಿದೆ. ನನ್ನ ಶತ್ರುನ ನನ್ನ ಕಣ್ಣು ಮುಂದೆ ಖುಷಿಯಾಗಿರೋದನ್ನ ನೋಡಿ ಹೇಗೆ ಸುಮ್ಮನಿರಲಿ? ಇಮೋಷನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಹಾಗೆ ಮಾಡಿದೆ. ಸದ್ಯಕ್ಕೆ ಸುಮ್ಮನಾಗಿದ್ರು ನನ್ನ ಜೀವನನ ಹಾಳು ಮಾಡಿರೋ ಪಾರ್ವತಿನ ಹೇಗೆ ಸುಮ್ಮನೆ ಬಿಡೋಕ್ಕಾಗತ್ತೆ? ಯಾವ ಪಾರ್ವತಿ ಬಗ್ಗೆ ಮಾತಾಡ್ತಿದ್ದೀರಾ? ಅಯ್ಯೋ, ಈ ಹುಚ್ಚುಡ್ಗಿ ಏನಾರು ಆ ಪಾರ್ವತಿ ಬಗ್ಗೆ ಹೇಳಿದ್ದು ಜನನಿಗೆ ಗೊತ್ತಾಗ್ಬಿಟ್ರೆ ಅಷ್ಟೇ ಕತೆ. ಯಾವುದಕ್ಕೂ ನನ್ನ ಲಗೇಜ್ನ ನಾನು ಪ್ಯಾಕ್ ಮಾಡಿ ಇಟ್ಕೊಬಿಡ್ಬೇಕು. ಈ ಅನುಷ್ಕಾ ಮಾಡೋ ಕೆಲಸದಿಂದ ನಾನು ಯಾವಾಗ್ಲಾಕಾಗ್ತೀನೋ ನನಗೇ ಗೊತ್ತಿಲ್ಲ. ಅದು ನನ್ನ ಫ್ರೆಂಡ್ ಪಾರ್ವತಿ ಬಗ್ಗೆ. ಅವಳ ಬಗ್ಗೆ ನಾನು ಇನ್ನೊಬ್ಳು ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಓ, ನಿಮ್ಮ ಫ್ರೆಂಡ್ ಹೆಸರು ಪಾರ್ವತಿನಾ? ಹೌದು, ಅವಳು ತುಂಬ ಒಳ್ಳೆಯವಳು. ನಾನಿವತ್ತು ಈ ಸ್ಥಿತಿಗೆ ಬಂದಿದ್ದೀನಿ ಅಂದರೆ ಅವಳೇ ಕಾರಣ. ಅಂಥದ್ದೇನು ಮಾಡಿದ್ದಾರೆ? 1-2 ಅವಳು ಮಾಡಿರೋದು. ಅವಳು ಮಾಡಿರೋ ಸಹಾಯನ ನಾನು ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ಹಾಗಾದರೆ ಈ ಪಾರ್ವತಿ ಅನ್ನೋ ಹೆಸರಿನವರೆಲ್ಲರೂ ಹೀಗೆ ಅನಿಸುತ್ತೆ, ತುಂಬ ಒಳ್ಳೆಯವರು. ನನಗೂ ಒಬ್ಬರು ಅಕ್ಕ ಇದ್ದಾರೆ, ಅವ್ರ ಹೆಸರು ಪಾರ್ವತಿ ಅಂತಾನೆ. ನನಗೆ ಅವರಂದರೆ ತುಂಬ ಇಷ್ಟ. ಸಾರಿ, ಬೈ ಮಿಸ್ಟೇಕ್ ಆಗೋಯ್ತು. ಸರಿ, ನಾನೇನು ಬರ್ತೀನಿ. ಅಲ್ಲ, ನೀವು ನಿಮ್ಮ ಫ್ರೆಂಡ್ ಪಾರ್ವತಿಯವ್ರ ಬಗ್ಗೆ ಏನೋ ಕೋಪದಲ್ಲಿ ಮಾತಾಡ್ದಾಗಿತ್ತು ಅಲ್ವಾ? ಹಾಂ, ಹೌದು. ಮತ್ತೆ ಇವತ್ತು ಸಿಗ್ತೀನಿ, ನಾಳೆ ಸಿಗ್ತೀನಿ ಅಂತ ಆಟ ಆಡಿಸ್ತಾನೆ ಇದ್ದಾಳೆ. ಕೋಪ ಬರ್ದೇ ಇರುತ್ತಾ? ಹಾಗ ಡೋಂಟ್ ವರಿ, ಒಳ್ಳೆ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಬರಲೇಬೇಕು. ಅವಳನ್ನ ಮೀಟ್ ಮಾಡೋ ಟೈಮ್ ಆದಷ್ಟು ಬೇಗ ಬರಲಿ ಅಂತ ಕಾಯ್ತಾ ಇದ್ದೀನಿ. ಸತಿ ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇಂಥ ಟೈಮಲ್ಲಿ ನಿಮ್ಮ ಮಗಳನ್ನ ಬೈಕಲ್ಲಿ ಕರ್ಕೊಂಡು ಹೋದೆ ಅಂತನಾ? ಅಯ್ಯೋ, ತೆಗೀರಿ ದೊಡ್ಡ ಯಜಮಾನ್ರೆ. ಪಾರು ಮೇಲೆ ನನಗಿಂತ ನಿಮಗೆ ಪ್ರೀತಿ ಕಾಳಜಿ ಜಾಸ್ತಿ ಅಂತ ನಂಗೆ ಗೊತ್ತು. ಒಂದು ನಿಮಿಷ ಇರಿ, ಬಂದೆ. ಅಪ್ಪ, ಏನಪ್ಪ ಇದು? ಸಾವಿತ್ರಮ್ಮ ಹೇಳ್ತಿದ್ರು, ಬಸ್ರಿ ಹೆಂಗಸ್ಗೆ ಆಗಾಗ ದೃಷ್ಟಿ ತೆಗಿತಿರ್ಬೇಕಂತ. ಅಲ್ಲದೆ ನೀವೀಗ ಹೊರಗಡೆ ಸುತ್ತಾಡ್ಕೊಂಡು ಬೇರೆ ಬಂದಿದ್ದೀರಿ,
ಯಾರ್ಯಾರು ಕಣ್ಣು ಬಿದ್ದಿರುತ್ತೋ ಏನೋ ನಿಮಿಷ ಇರಿ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ದುಷ್ಟರ ಕಣ್ಣು, ಎಲ್ಲರ ಕಣ್ಣು ನಿವಾರಣೆ ಆಗೋಗ್ಲಿ. ನೋಡಿದ್ಯಾ ಎಷ್ಟು ಪಟ 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 ಅಂತ ಸಿಡಿತಿದೆ. ಯಾರ್ಯಾರು ಕಣ್ಣು ಬಿದ್ದಿತ್ತೋ ಏನೋ. ಎಲ್ಲರ ಕಣ್ಣು ಹೊಟ್ಟೋಗ್ಲಿ. ಅಲ್ಲ ಸರ್ದಿ, ಪಾರು ಜೊತೆಗೆ ನನಗೂ ಸೇರಿಸಿ ಏನಕ್ಕೆ ದೃಷ್ಟಿ ತೆಗೆದ್ರಿ? ಅಂತಿಂಥ ಜೋಡಿನ ನಿಮ್ಮದು. ಸೀತಾರಾಮ ಕಲ್ಯಾಣದ ದಿವಸ ವಿಶೇಷ ಮುಹೂರ್ತದಲ್ಲಿ ಮದುವೆ ಆದಂಥ ಜೋಡಿ. ಒಟ್ಟಿಗೆ ಇಬ್ಬರು ಹೊರಗಡೆ ಸುತ್ತಾಡ್ಕೊಂಡ್ಬಂದಿದ್ದೀರ ಅಂದಮೇಲೆ ಇಬ್ರಿಗೂ ದೃಷ್ಟಿ ತಾಗಿರುತ್ತೆ ತಾನೇ. ಅದಕ್ಕೆ ನಿಮಗೂ ಸೇರಿಸಿ ದೃಷ್ಟಿ ತೆಗೆದೆ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು? ಯಾಕೆ ದಮು, ಏನಾಯ್ತು? ಅಲ್ವೇ ಅಷ್ಟು ಪ್ರೀತಿಯಿಂದ ಗಟ್ಟಿಯಾಗಿ ತಪ್ಕೊಂಡ್ರು ಸ್ಪಷ್ಟಜ್ಞಾನ ಇಲ್ದವ್ರ ಥರ ಕೂತಿದ್ಯಲ್ಲ, ಏನಾಯ್ತು ದಮು? ಹುಷಾರಿಲ್ವಾ? ಮೈ ತಣ್ಣಗೆ ಇದೆಯಲ್ಲ? ಮೈ ತಣ್ಣಗಿದೆ, ಆದರೆ ಮನ್ಸು ಉರಿತಾ ಇದೆ. ಹೌದಾ? ಅಲ್ವೇ ಈಗ ಉರಿಯುವಂಥದ್ದು ಏನಾಯ್ತೆ? ರೀ, ನನ್ನ ಗಂಡ ಮೋಹನ್. ನೋಡಿದಾಮು, ಯಾವಾಗಲೂ ನನ್ನ ಗಂಡ ಮೋಹನ್ ಅಂತ ಒತ್ತಿ ಒತ್ತಿ ಹೇಳ್ಬೇಡವೆ. ಇವಾಗ ಯಾವಾಗಲೂ ನಾನು ನಿನ್ನ ಗಂಡನೇ ಕಣೆ. ಮೊದಲು ವಿಷಯ ಹೇಳ. ನನಗೆ ಬಸ್ರಿ ಆಗಬೇಕು ಅಂತ ಆಸೆ ಆಗ್ತಿದೆ. ಲೇ ದಾಮು, ಏನಾಗಿದೆ ನಿನಗೆ? ದೆಬ್ಬ ಮೆಟ್ಕೊಂಡಿದ್ಯೋ ಹೇಗೆ? ಇಲ್ಲ ರೀ, ನಾನು ಬಸ್ರಿ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇದೆ. ಲೇ ದಾಮು, ರಾತ್ರಿ ಕಂಡ ಬಾವಿಲಿ ಹಗಲು ಬಿದ್ದಾಗಾಯ್ತು ನಿನ್ನ ಕಥೆ. ಏನೇ ಆಗಿದೆ ನಿನಗೆ? ಬಸ್ರಿ ಬೈಕೆಗಿಂತ ನಿನ್ನ ಬೈಕೆ ಕೇಳಿ ತಲೆ ಸುತ್ತು ಬರ್ತಾ ಇದೆ ನನಗೆ. ರೀ, ನನ್ನ ಮಾತು ಸ್ವಲ್ಪ ಕೇಳ್ರಿ. ಜನನಿ ಪ್ರೆಗ್ನೆಂಟ್ ಅಂತ ಈಗ ತಾನೇ ಗೊತ್ತಾಗಿದೆ. ಅಕ್ಕ ಆಗ್ಲೇ ಅವಳ ಕಾಲು ನೆಲಕ್ಕೆ ತಾಕಿದ್ರೆ ಸಾಕು, ಎಲ್ಲಿ ಮಾಸೋಗ್ತಾಳೋ ಅಂತ ಅಷ್ಟು ಕಾಳಜಿ ಮಾಡ್ತಾರೆ. ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಒಬ್ಬಳು ನರ್ಸ್ನು ತಂದಿಟ್ಟಿದ್ದಾರೆ. ಡ್ರೈ ಫ್ರೂಟ್ಸಲ್ಲಿ ಎಷ್ಟು ವೆರೈಟಿ ಇದೆ ಅಂತಾನೇ ಗೊತ್ತಿಲ್ದಿರೋ ಭಾವ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದನ್ನ ನೋಡಿ ಅಯ್ಯೋ, ನನ್ನ ಬಾಯಲ್ಲಿ ನೀರು ಬರ್ತಾಯಿತ್ತು ಗೊತ್ತಾ. ಈ ಮನೆ ತುಂಬ ಎಷ್ಟೊಂದು ಜನ ಆಳು ಕಾಳು ಇದ್ದಾರೆ, ಆದರೆ ಈ ಮನೆ ಯಜಮಾನಿನೇ ಜನನಿ ಪ್ರೆಗ್ನೆಂಟ್ ಆಗಿರೋದಕ್ಕೆ ಅವಳನ್ನ ಕಾಳಜಿ ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಆ ಥರ ಸೇವೆ ಮಾಡಿಸ್ಕೊಳ್ಳೋ ಸೌಭಾಗ್ಯ ಪ್ರೆಗ್ನೆಂಟ್ ಇರೋರಿಗೆ ಮಾತ್ರ ಅಲ್ವಾ? ಆಹಾ, ಆ ಪ್ರೀತಿ ಕಾಳಜಿನ ನೋಡ್ತಾ ಇದ್ರೆ ನಾನು ಪ್ರೆಗ್ನೆಂಟ್ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ಅನ್ನಿಸ್ತಾ ಇದೆ. ನೋಡುದಮ್ಮ, ಜನನಿ ಚಿಕ್ಕ ಹುಡುಗಿ, ಈ ಮನೆ ಸೊಸೆ. ಅವಳು ಪ್ರೆಗ್ನೆಂಟ್ ಆಗಿರುವಾಗ ಈ ಥರ ಎಲ್ಲ ಸೇವೆ ಮಾಡೋದು ಕಾಮನ್ನು. ಅದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಳ್ಳೋದು ತಪ್ಪು ತಾನೆ. ನೀನು ಆಲ್ರೆಡಿ ತಾಯಿ ಆಗಿರೋಳು, ಮತ್ತೆ ತಾಯಿ ಆಗಬೇಕು ಅನ್ನೋ ಯೋಚನೆ ಯಾಕೆ? ಸುಮ್ಮನೆ ತಮಾಷೆ ಮಾಡಬೇಡ ರೀ. ನನ್ನ ತಾಯಿ ಆಗಬೇಕು ಅಂತ ಹೇಳ್ತಾ ಇರೋದು ತಮಾಷೆಗಲ್ಲ, ನಿಜವಾಗ್ಲೂ. ಪಾರ್ವತಿ, ನನ್ನ ಮುದು ಸೊಸೆ ಪಾರ್ವತಿ, ಎಲ್ಲಿದೆಯಮ್ಮ? ಮಾವ, ನೋಡು, ನಿನಗೋಸ್ಕರ ನಾನು ನಿಮ್ಮ ಅತ್ತೆ ಸೇರಿಕೊಂಡು ಡ್ರೈ ಫ್ರೂಟ್ಸ್ ಉಂಡೆ ಮಾಡಿದ್ದೀವಿ. ತಗೋ ತಿನ್ನು. ಹೊಟ್ಟೆಲಿರೋ ಮಗುಗೆ ತುಂಬ ಶಕ್ತಿ ಸಿಗುತ್ತೆ. ಏನು ಹೇಳ್ತಾ ಇದ್ದೀರಾ ಮಾವ? ಅತ್ಯಮ್ಮ ಇದನ್ನು ನನಗೋಸ್ಕರ ಮಾಡಿದ್ರಾ? ಅದು ಅಂದರೆ ನಾನು ಮಾಡ್ತಿದ್ದೆ, ಅಷ್ಟರಲ್ಲಿ ಅಖಿಲ ಬಂದು ಕೇಳಿದ್ಲು, ಜನನಿಗೋಸ್ಕರ ಅಂತ ಹೇಳಿದೆ. ಅವಳು ಕೈ ಜೋಡಿಸಿದ್ಲು. ತಗೋ ತಿನ್ನು. ಬೇಡ ಮಾವ.
ಅಲ್ಲ ಪಾರು, ನೀನು ದೊಡ್ಡ ಯಜಮಾನರು ಅರಸನ ಕೋಟೆನ ಬಿಟ್ಟು ಬಂದಿರಬಹುದು, ಹಾಗಂತ ರಕ್ತ ಸಂಬಂಧ ಕಳ್ಸ್ಕೊಂಡಿಲ್ಲ ತಾನೇ? ಒಂದು ಲೋಟ ನೀರು ಕೇಳಿದ್ರು ತಂದು ಕೊಡೋದಕ್ಕೆ 106 ಕೆಲಸಗಾರ ಇರುವಂಥ ಮನೆ ಯಜಮಾನ್ರವರು. ಅಂಥವರು ತಮ್ಮ ಸೊಸೆಗೋಸ್ಕರ ತಾವೇ ಕೈಯಾರ ಮಾಡಿ ತೊಗೊಂಬಂದಿರೋ ತಿಂಡಿನ ಯಾರಾದರೂ ಬೇಡ ಅಂತಾರ? ನಿನಗಿಷ್ಟ ಇಲ್ಲ ಅಂದರು ನೀನು ಹೊಟ್ಟೆಯಲ್ಲಿ ಬೆಳೀತಿರೋ ಅರಸನ ಕೋಟೆ ಕುಡಿಗೋಸ್ಕರ ಅಪ್ಪ ಅವರು ಆರೈಕೆ ಮಾಡೋದು ತಂದಿರೋ ತಿಂಡಿನ ನಿರಾಕರಿಸೋ ಹಕ್ಕು ನಿನಗಿಲ್ಲ. ಸುಮ್ಮನೆ ಬಾಯಿ ಬಿಚ್ಕೊಂಡು ತಿನ್ನೋ. ಹನುಮಂತು, ಏನು ನನ್ನ ಸೊಸೆಗೆ ಅಷ್ಟೊಂದು ದಬಾಯಿಸ್ತೀಯ? ಅಷ್ಟಕ್ಕೂ ನಾನೇನು ಅರಸನ ಕೋಟೆ ಕುಡಿಗೋಸ್ಕರ ಮಾತ್ರ ಮಾಡಿಲ್ಲ. ನನಗೆ ನನ್ನ ಸೊಸೆ ಮೇಲಿರೋ ಅಕ್ಕರೆ ಪ್ರೀತಿಗೋಸ್ಕರ ಮಾಡಿದ್ದು. ನೀನು ಹೀಗೆ ಮಾತಾಡಿದ್ರೆ ಅವಳು ಮಾವನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ಅಯ್ಯೋ ಮಾವ, ನಾನು ಯಾಕೆ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಿ? ಹಾಗಾದ್ರೆ ತಿಂತೀಯಾ? ತಗೋ. ಯಾಕಂದ್ರೆ ನಾನು ಕೂಡ ನನ್ನ ಸೊಸೆಗೆ ಒಳ್ಳೆ ಆಗ್ತೇನೆ.